ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಇಲಾಖೆ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಇವತ್ತು. ಸೊ ಇದರಲ್ಲಿ ಫಸ್ಟ್ ಪ್ರಶ್ನೆ ಪತ್ರಿಕೆ ಬಂದು ಅವರು ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಫಸ್ಟ್ ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನಕ್ಕೆ ಬಿಟ್ಟಿದ್ದಾರೆ. ಅಂದರೆ ನಮ್ಮ ಜನರಲ್ ನಾಲೆಡ್ಜ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಅವರು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಾವು 100 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ಬೋದು. 2 ಗಂಟೆ ಸಮಯ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಇದೇ ಥರ ಸೇಮ್ ಎಕ್ಸಾಮ್ ಪ್ಯಾಟ್ರನ್ನ ನೀವು ಎಕ್ಸಾಮಲ್ಲಿ ಕೂಡ ನೋಡ್ತೀರಾ. ಇದೇ ಥರ ಮಾರ್ಕ್ಸು, ಇದೇ ಟೈಮ್ ಲಿಮಿಟ್ಸ್ ಇರುತ್ತೆ ಅದಕ್ಕೂ ಕೂಡ. ಸೊ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸ್ತಾ ಹೋದರೆ ನಿಮ್ಮ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಹಾಗೆ ನೀವು ಎಷ್ಟು ನಿಖರವಾಗಿದ್ದೀರಾ ನಿಮ್ಮ ಅಭ್ಯಾಸದಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ನೀವು ಒಂದ್ಸಲ ಈ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ನಿಮಗೆ ಯಾವ್ಯಾವ ಥರ ಕ್ವೆಶನ್ಸ್ ಬರುತ್ತೆ ಅನ್ನೋ ಐಡಿಯಾ ಸಿಗುತ್ತೆ. ಸೊ ದಟ್ ನೀವು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಇದರಲ್ಲಿ ಕ್ವೆಶನ್ ನಂಬರ್ 1 ಏನು ಹೇಳುತ್ತೆ ಅಂದರೆ, ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ಅಂತ ಕೇಳ್ತಿದ್ದಾರೆ. ಅಂಡಮಾನ್ ನಿಕೋಬಾರಲ್ಲಿ ಒಟ್ಟು 223 ದ್ವೀಪಗಳಿದೆ. ಭೂದಾನ ಚಳುವಳಿಯನ್ನ ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಇದನ್ನ ಪ್ರಾರಂಭ ಮಾಡಿದವರು ವಿನೋಬಾ ಭಾವೆ ಅವರು. ಮ್ಯಾಕ್ ಮೋಹನ್ ಗಡಿರೇಖೆ ಇರೋದು ಎಲ್ಲಿ ಅಂತ ಕೇಳಿದ್ದಾರೆ. ಮ್ಯಾಕ್ ಮೋಹನ್ ಗಡಿರೇಖೆ ಬರೋದು ಭಾರತ ಮತ್ತು ಚೀನಾದಲ್ಲಿ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ರಾಜ್ಯಗಳ ಸಂಖ್ಯೆ ಅಂತ ಕೇಳ್ತಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಲ್ಲಿ ಒಟ್ಟು ಎಷ್ಟು ಸ್ಟೇಟ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಒಟ್ಟು ಬರೋದು ಎಷ್ಟು? 50. ಕನ್ನಡದ ಪ್ರಹಸನ ಪಿತಾಮಹ ಎಂದು ಯಾರಿಗೆ ಕರೆಯುವರು? ಕನ್ನಡದ ಪ್ರಹಸನ ಪಿತಾಮಹ ಅಂತೇಳಿ ಟಿ.ಪಿ. ಅವರನ್ನ ಕರೀತಾರೆ. ಅಂದರೆ ಟಿ.ಪಿ. ಕೈಲಾಸಮ್ಮ ಅವ್ರನ್ನ ಕರೀತಾರೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಯ ನೀರನ್ನು ಬಳಸುತ್ತದೆ? ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯು ಯಾವ ನದಿ ನೀರನ್ನು ಬಳಸುತ್ತೆ ಅಂದರೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಶರಾವತಿ ನದಿಯ ನೀರನ್ನು ಬಳಸುತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಗೋರೂರಿನಲ್ಲಿ ನಿರ್ಮಿಸಿರುವಂತಹ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಿದ್ದಾರೆ. ಗೋರೂರಿನಲ್ಲಿ ನಿರ್ಮಿಸಿರುವಂತಹ ಹೇಮಾವತಿ ಜಲಾಶಯ ಬರೋದು ನಮಗೆ ಯಾವ ಜಿಲ್ಲೆಯಲ್ಲಿ? ಹಾಸನಲ್ಲಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಯಾವಾಗ ನ್ಯಾಷನಲೈಸ್ಡ್ ಆಯಿತು? ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಕೇಳ್ತಿದ್ದಾರೆ. ಇದು ರಾಷ್ಟ್ರೀಕರಣಗೊಂಡಿದ್ದು 1972 ಅಲ್ಲಿ. ಶಂಕರಾಚಾರ್ಯರು ಜನಿಸಿದ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ. ಶಂಕರಾಚಾರ್ಯರು ಜನಿಸಿದ್ದು ಕೇರಳದ ಕಾಲಡಿಯಲ್ಲಿ. ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ರೈಡರ್ ಕಪ್ ಬಂದ್ಬಿಟ್ಟು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂದರೆ ಅದು ಗಾಲ್ಫ್ಗೆ ಸಂಬಂಧಪಟ್ಟಿದ್ದು. ಹಾಗೆ ರಷ್ಯಾ ದೇಶದ ಕ್ರೀಡೆ ಯಾವುದು? ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದಪ್ಪ ಅಂದರೆ ಅದನ್ನು ಐಸ್ ಹಾಕಿ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋಗೋದಾದರೆ, ಅಮ್ಯುಕ್ತ ಮಲ್ಯದ ಕಾದಂಬರಿಯ ಕರ್ತೃ ಅಂತ ಕೇಳ್ತಿದ್ದಾರೆ. ಒಂದು ಕಾದಂಬರಿ ಕೊಟ್ಬಿಟ್ಟು ಅದರ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಇದರ ಕರ್ತೃ ಅಮುಕ್ತ ಮಲ್ಯದ ಕರ್ತೃ ಯಾರಪ್ಪ ಅಂದರೆ ಶ್ರೀ ಕೃಷ್ಣದೇವರಾಯರು. ಭಾರತದ ಎಜುಸ್ಯಾಟ್ ಶೈಕ್ಷಣಿಕ ಉದ್ದೇಶದ ಉಪಗ್ರಹವನ್ನು ಕಕ್ಷೆಗೆ ಹಾರಿಸಿದ್ದು ಯಾವಾಗ? ಭಾರತವು ಇಸ್ರೋ ಅವರು ಎಜುಸ್ಯಾಟ್ ಅನ್ನೋ ಉಪಗ್ರಹನ ಯಾವಾಗ ಅವರು ಹಾರಿಸಿದ್ರು ಅಂತ ಕೇಳ್ತಿದ್ದಾರೆ. ಇದು ಎಕ್ಸಾಕ್ಟ್ ನನಗೂ ಕೂಡ ಕನ್ಫ್ಯೂಷನ್ ಇದೆ. ಸೊ ನಾನು ಇದನ್ನು ಕಮೆಂಟಲ್ಲಿ ನಿಮಗೆ ತಿಳಿಸಿರ್ತೀನಿ. ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ. ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರಪ್ಪ ಅಂದರೆ NT ರಾಮಾರಾವ್ ಅವರು. ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಗಳೊಡನೆ ಗಡಿರೇಖೆ ಹೊಂದಿದೆ? ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಗಳೊಡನೆ ಗಡಿರೇಖೆ ಹೊಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ 3. ಹಾಗೆ ಪ್ರಚಲಿತ ವಿದ್ಯಮಾನ, ಇಲ್ಲಿಗೆ ನಮ್ಮ ಜನರಲ್ ಪೇಪರ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನಿದೆ ಅದು 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು ಅಂದರೆ ಅವರು MS ಧೋನಿ ಅವರು. ಮುಂದಿನ ಪ್ರಶ್ನೆನ ನಾವು ನೋಡೋದಾದ್ರೆ,
ಭಾರತದ ಕ್ಯಾಬಿನೆಟ್ ಹಣಕಾಸು ಸಚಿವರು ಯಾರಪ್ಪ ಅಂತಂದ್ರೆ ಅವರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಹಾಗೆ 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ T20 ಸರಣಿ ಭಾರತ ತಂಡದ ನಾಯಕ ಯಾರಾಗಿದ್ರು ಅಂತ ಕೇಳ್ತಿದ್ದಾರೆ. 2026 ಅಲ್ಲಿ ಜಿಂಬಾಬ್ವೆ ಮೇಲೆ T20 ಆದಾಗ ಯಾರು ನಮ್ಮ ಭಾರತ ತಂಡದ ನಾಯಕ ಯಾರಾಗಿದ್ರಪ್ಪ ಅಂದ್ರೆ ಅಯ್ಯರ್ ಅವರು. 2026ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಬಂದಿದ್ರು ಅಂತ ಕೇಳ್ತಿದ್ದಾರೆ. ಯಾವ ದೇಶದ ಅಧ್ಯಕ್ಷರು ಬಂದಿದ್ರಪ್ಪ ಅಂದ್ರೆ ಇಂಡೋನೇಷ್ಯಾ ಅಧ್ಯಕ್ಷರು ಬಂದಿದ್ರು. 2025ರಲ್ಲಿ ಪರಿಸರ ದಿನದ ಆತಿಥ್ಯ ದೇಶ ಅಂತ ಕೇಳ್ತಿದ್ದಾರೆ. ಯಾವ್ದಪ್ಪ ಆತಿಥ್ಯ ದೇಶ? ಆತಿಥ್ಯ ದೇಶ ಬಂದು ದಕ್ಷಿಣ ಕೊರಿಯಾ ಆಗಿರುತ್ತೆ. 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೀತು ಅಂತ ಕೇಳ್ತಿದ್ದಾರೆ. ಸೊ ಯಾವ ದೇಶದಲ್ಲಿ ನಡೀತು ಶೃಂಗಸಭೆ ಅಂದ್ರೆ ಕೆನಡಾದಲ್ಲಿ. 2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ್ದ NVS-2 ಉಪಗ್ರಹ ಯಾವ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂದ್ರೆ ಅದು ನ್ಯಾವಿಗೇಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಬ್ರಿಕ್ಸ್ನಲ್ಲಿ ಹೊರಗೆ ಸೇರಿರುವ ದೇಶ ಯಾವುದು? ಇಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಅಂಡ್ ಸೌತ್ ಆಫ್ರಿಕಾದಲ್ಲಿ ನಮಗೆ ಯಾವ ದೇಶ ಹೊಸದಾಗಿ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಅದು ಹೊಸದಾಗಿ ಇಂಡೋನೇಷ್ಯಾ ಸೇರ್ಪಡೆ ಆಗಿದೆ. ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ಹಸಿವಿನ ಸೂಚ್ಯಂಕವನ್ನ ಯಾವ ಸಂಸ್ಥೆ ಪ್ರಕಟಿಸುತ್ತೆ ಅಂದ್ರೆ ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ಹಂಗರ್ ಇದು ಸಂಸ್ಥೆ ಪ್ರಕಟಿಸುತ್ತೆ. ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದ್ರೆ ಅದು ಜಮ್ಮು ಅಂಡ್ ಕಾಶ್ಮೀರ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಿಷನ್ ಲೈಫ್ ಕಲ್ಪನೆಯನ್ನ ಯಾರು ಪ್ರಸ್ತಾಪಿಸಿದರು? ಮಿಷನ್ ಲೈಫ್ ಕಲ್ಪನೆಯನ್ನ ಯಾರು ಪ್ರಸ್ತಾಪ ಮಾಡಿದ್ದು? ಇದು ಪ್ರಸ್ತಾಪ ಮಾಡಿದವರು ನಮ್ಮ ನರೇಂದ್ರ ಮೋದಿಯವರು. 2026ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ನಾಯಕ ಯಾರಂದ್ರೆ ರಜತ್ ಪಾಟಿದಾರ್ ಅವರು. ಯಾಮಿ ಗೌತಮ್ ಅವರು ಉತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ ಯಾವುದು? ಯಾಮಿ ಗೌತಮ್ ಅವ್ರಿಗೆ ಅತ್ಯುತ್ತಮ ನಾಯಕಿ ಪ್ರಶಸ್ತಿ ಯಾವ ಮೂವಿಗೆ ಸಿಕ್ಕಿದೆ ಅಂದ್ರೆ ಅದು ಆರ್ಟಿಕಲ್ 370 ಮೂವಿಗೆ. ಇನ್ನು ಮುಂದಿನ ಪ್ರಶ್ನೆ, ಸಾಮಾನ್ಯ ಕನ್ನಡದ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ ನೋಡಿ, ಇಷ್ಟೊತ್ತು ನಾವು ನೋಡಿದ್ದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇದು ಸಾಮಾನ್ಯ ಕನ್ನಡದ ಪ್ರಶ್ನೆಗಳು. ಕವಿತಾ ಗುಣಾರ್ಣವ ಬಿರುದಾಂಕಿತ ಯಾರು ಅಂತ ಕೇಳ್ತಿದ್ದಾರೆ. ಯಾರಪ್ಪ ಅಂದ್ರೆ ಪಂಪ. ಮಾತಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳು ಯಾವುವು? ನಾನು, ನಾವು ಅಂತ. ನಟ್ಟ ನಡುವೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದೆ. ನಟ್ಟ ನಡುವೆ ಬಂದ್ಬಿಟ್ಟು ಒಂದು ದ್ವಿರುಕ್ತಿ. ರಾಮನಂ ಇದು ಯಾವ ವಿಭಕ್ತಿ ಪ್ರತ್ಯಯ? ಇದು ಬಂದು ಯಾವ ವಿಭಕ್ತಿ ಪ್ರತ್ಯಯ? ದ್ವಿತೀಯ ವಿಭಕ್ತಿ ಪ್ರತ್ಯಯ. ರವೀಂದ್ರ ಪದದಲ್ಲಾಗಿರುವ ಸಂಧಿ ಕೇಳ್ತಿದ್ದಾರೆ. ರವೀಂದ್ರ, ರವಿ ಪ್ಲಸ್ ಇಂದ್ರ, ರವೀಂದ್ರ, ಇಲ್ಲಿ ಬರುವ ಸಂಧಿ ಯಾವುದಪ್ಪ ಅಂದ್ರೆ ಸಂಧಿ. ಹಾಗೆ ಮುಂದಿನ ಪ್ರಶ್ನೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ರವೀಂದ್ರ ಪದದಲ್ಲಾಗಿರುವ ಸಂಧಿ ಆಯಿತು. ಮುಕ್ಕಣ್ಣ ಪದದಲ್ಲಾಗಿರುವ ಸಮಾಸ ನೋಡೋಣ. ಮುಕ್ಕಣ್ಣ 3 ಪ್ಲಸ್ ಕಣ್ಣ ಮುಕ್ಕಣ್ಣ, ಇಲ್ಲಿ ಬಂದು ಯಾವ ಸಮಾಸ ಏನಪ್ಪ ಅಂತಂದ್ರೆ ಬಹುರ್ವಿಹಿ ಸಮಾಸ. ಎತ್ತಿದ ಕೈ ನುಡಿಗಟ್ಟಿನ ಅರ್ಥ. ಎತ್ತಿದ ಕೈ ಅಂದ್ರೆ ಕೈಯನ್ನ ಮೇಲಕ್ಕೆ ಎತ್ತು ಎಚ್ಚರಗೊಳ್ಳೋದು, ಸಹಾಯ ಮಾಡೋದು. ಹಾಗೆ ಪ್ರವೀಣ ಅಂತ ಇದೆ, ಉತ್ತರ ಬಂದು ಪ್ರವೀಣ. ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಅಶ್ವತ್ಥಾಮ ನಾಟಕದ ಕರ್ತೃ ನಮ್ಮ PM ಶ್ರೀ ಅವರು.
ಸೀತೆಯ ಮುಖ ಕಮಲವೋ ಎಂಬಂತೆ ಇತ್ತು. ಇಲ್ಲಿ ಬರುವಂತಹ ಅಲಂಕಾರ ಯಾವುದು? ಉಪಮಾಲಂಕಾರ. ನಿಮಗೆ ಇದನ್ನ ನೋಡ್ತಾ ಇದ್ರೆ ಒಂದು ಬರುತ್ತೆ, ಅಲಂಕಾರಗಳಲ್ಲಿ ಒಂದು ಪ್ರಶ್ನೆ, ನಾಟಕಗಳ ಕೃತಿಗಳಲ್ಲಿ ಒಂದು ಪ್ರಶ್ನೆ, ಹಾಗೆ ನುಡಿಗಟ್ಟು ಅವರ ಮೇಲೆ ಒಂದು ಪ್ರಶ್ನೆ, ಸಂಧಿಗಳಿಂದ ಪ್ರಶ್ನೆ, ಸಮಾಸಗಳಿಂದ ಒಂದು ಪ್ರಶ್ನೆ, ಹಾಗೆ ನಿಮಗೆ ಸಂಧಿ ಸಮಾಸ ಆಮೇಲೆ ಇದು ಎಲ್ಲನೂ ನೀವು ಓದ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ಪ್ರಶ್ನೆಗಳು ಅಲ್ಲದೆ ಇದ್ದು ಈ ಥರದ್ದೇ ಪ್ರಶ್ನೆಗಳು ಬರೋದ್ರಿಂದ ನೀವು ಗ್ರಾಮರನ್ನು ಎಲ್ಲೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಸಂಧಿ ಸಮಾಸ ಛಂದಸ್ಸು ಹಾಗೆ ವಿಭಕ್ತಿ ಪ್ರತ್ಯಯಗಳು, ನಾಟಕಗಳು, ಕರ್ತೃಗಳು, ಇದನ್ನೆಲ್ಲ ಕೂಡ ಓದ್ಕೊಂಡಿರಿ. ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದಪ್ಪ ಅಂತಂದರೆ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸುವುದು, ಹಾಗೆ ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಕೇಳೋದು, ಆಲಿಸುತ್ತಾ ವಿಷಯಗಳನ್ನು ಮೌಲ್ಯಮಾಪನ ಮಾಡುವುದು, ಆಲಿಸುತ್ತಾ ಕಲ್ಪನಾ ಲೋಕದಲ್ಲಿ ಮುಳುಗೋದು ಅಂತ ಇದೆ. ಸೊ ಉತ್ತಮ ಆಲಿಸುವಿಕೆ, ಒಬ್ಬ ಒಳ್ಳೆಯ ಆಲಿಕೆಯಲ್ಲಿ ಇರಬೇಕಾದಂತಹ ಪ್ರಮುಖ ಅಂಶ ಏನಪ್ಪ ಅಂದರೆ ಆಲಿಸುತ್ತಾ ವಿಷಯಗಳನ್ನು ಮೌಲ್ಯಮಾಪನ ಮಾಡೋದು. ಇದೆಲ್ಲ ಕೂಡ ಆಲಿಸುವಿಕೆಯಲ್ಲಿ ಇರಬೇಕಾಗಿರುವಂತಹ ಉತ್ತಮ ಆಲಿಸುವಿಕೆಯಲ್ಲಿ ಇರಬೇಕಾದಂತಹ ಒಂದು ಅಂಶ. ಮುಂದಿನ ಪ್ರಶ್ನೆ ನಾನು ನೆಕ್ಸ್ಟ್ ಬಂದು ಇಂಗ್ಲೀಷಲ್ಲಿದೆ. ಇಂಗ್ಲೀಷ್ ಕ್ವೆಶನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ನೋಡಿ ನೀವು. ಈ ಪ್ಯಾಸೇಜಲ್ಲಿ ಒಂದು ಆಪ್ಟ್ ಆಗಿರುವಂಥ ಪ್ಯಾಸೇಜ್ ಇದು. ಇವಾಗ ನಮಗೆ ಯಾವ ಸಿಚುವೇಶನಲ್ಲಿ ಇದೆಯಾ ಅದೇ ಥರ ಪ್ಯಾಸೇಜನ್ನು ಇವರು ಕೊಟ್ಟಿದ್ದಾರೆ. ಒಂದು ಡ್ರೀಮ್ ಅನ್ನೋದು ಸಕ್ಸಸ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಸಕ್ಸಸ್ಸು ಸಾಧ್ಯ ಆಗಬೇಕು ಅಂದರೆ ನಮ್ಗೆ ಏನು ಮಾಡಬೇಕು, ನಾವು ಅದಕ್ಕೆ ಕರೆಕ್ಟಾಗಿ ನೀರು ಹಾಕಬೇಕು, ಅದು ಬೆಳೆಯೋದನ್ನು ನಾವು ನೋಡಬೇಕು. ಹಾಗೆ ಆ ಒಂದು ಡ್ರೀಮ್ಸ್ ಕನ್ಸೀವ್ ಆಗಬೇಕು ಅಂದರೆ ನೀವು ನಿಮ್ಮ ಮೈಂಡ್ಗೆ ಪದೇ ಪದೇ ಹೇಳ್ತಾನೆ ಇರಬೇಕು ಅಂತ. ಐ ಬಿಲೀವ್, ಐ ಕ್ಯಾನ್, ಇನ್ಫ್ಯಾಕ್ಟ್ ಐ ನೋ ಐ ಕ್ಯಾನ್, ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ, ಇದನ್ನ ಎಲ್ಲ ನಾವು ನಮಗೆ ಹೇಳ್ಕೊತಾ ಇರಬೇಕು. ಸೊ ಅದು ಒಂದು ಈ ಪ್ಯಾಸೇಜನ್ನು ಓದ್ಕೊಂಡು ನೀವೇ ಆನ್ಸರ್ ಮಾಡೋಕ್ಕೆ ಮಾಡಿ. ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಸಕ್ಸಸ್ನ ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಡ್ರೀಮ್ ಅನ್ನುವಂಥ ಒಂದು ಸಕ್ಸಸ್ಗೆ, ಆ ಡ್ರೀಮ್ಗೆ ನಮಗೆ ಸ್ಟಾರ್ಟಿಂಗಾಗಿ ಏನು ಬೇಕು ಅಂತ ಅಂದರೆ ಬೀಜ ನಮಗೆ ಬೇಕಾಗುತ್ತೆ. ಯು ವಾಟರ್ ಇಟ್ ಬೈ ಸೇಯಿಂಗ್ ಡೈಲಿ ಐ ಬಿಲೀವ್ ಐ ಕ್ಯಾನ್. ಇಲ್ಲಿ ಇಟ್ ಅದು ಏನನ್ನ ರೆಫರ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಇಟ್ ಅನ್ನೋದು ಒಂದು ಕನಸನ್ನು ಅದು ರೆಫರ್ ಮಾಡುತ್ತೆ. ಥ್ರೂಔಟ್ ದ ಪ್ಯಾಸೇಜ್ ದ ವರ್ಡ್ ವಾಟರ್ ಈಸ್ ಯೂಸ್ಡ್ ಆಸ್ ಎ ವರ್ಬ್. She never disobeys. The meaning of the sentence she never disobey. ಅವಳು ಯಾವಾಗಲೂ ತುಂಬ ಡಿಸ್ಒಬೇನೇ ಮಾಡಲ್ಲ ಅಂತ ಇದೆಯಲ್ಲ, ಆ ಮೀನಿಂಗಲ್ಲಿ ಅವಳು ಯಾವ ಥರದ ಹುಡುಗಿ ಅಂದರೆ ಶಿ ಈಸ್ ಒಬಿಡಿಯಂಟ್, ಶಿ ಈಸ್ ಪಂಕ್ಚುವಲ್, ಶಿ ಈಸ್ ಆನೆಸ್ಟ್ ಆ್ಯಂಡ್ ಶಿ ಈಸ್ ಶೈ ಅಂತ ಇದೆ. ಶಿ ಈಸ್ ಆನೆಸ್ಟ್. ಸೊ ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋದಾದರೆ ರಾಧಿಕಾ ಸ್ಟಾಪ್ಡ್ ಹರ್ ಕಾರ್. ಓಕೆ, ಇದೆಲ್ಲ ಐ ಪ್ರಿಫರ್ ಮ್ಯಾಂಗೋಸ್ ಡ್ಯಾಶ್ ಆರೆಂಜಸ್ ಅಂತ ಇದೆ. ಇಲ್ಲಿ ಬರುವಂಥ ಕರೆಕ್ಟ್ ಪ್ರಿಪೋಸಿಷನ್ ಯಾವುದಪ್ಪ ಅಂದರೆ ಅದು ಟು ಪ್ರಿಪೋಸಿಷನ್. ಸೊ ಮುಂದಿನ ಪ್ರಶ್ನೆನ ನೋಡೋದಾದರೆ ರಾಧಿಕಾ ಸ್ಟಾಪ್ಡ್ ಹರ್ ಕಾರ್ ಟು ಹೆಲ್ಪ್ ಅ ಓಲ್ಡ್ ವುಮನ್ ಕ್ರಾಸ್ ದ ರೋಡ್ ಅಂತ ಇದೆ. ಇಲ್ಲಿ ನೀವು ಕರೆಕ್ಟ್ ಆಗಿರುವಂಥ ಕ್ವೆಶನನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಆನ್ಸರ್ ಅವರೇ ಕೊಟ್ಟಿದ್ದಾರೆ. ರಾಧಿಕಾ ಸ್ಟಾಪ್ಡ್ ಹರ್ ಕಾರ್ ಟು ಹೆಲ್ಪ್ ಆ್ಯನ್ ಓಲ್ಡ್ ವುಮನ್ ಕ್ರಾಸ್ ದ ರೋಡ್. ಇದರಲ್ಲಿ ಕರೆಕ್ಟ್ ಆಗಿರುವಂಥ ಕ್ವೆಶನ್ ಯಾವುದು? ವೆನ್ ಡಿಡ್ ರಾಧಿಕಾ ಸ್ಟಾಪ್ ಕಾರ್, ವೈ ಡಿಡ್ ರಾಧಿಕಾ ಸ್ಟಾಪ್ ಕಾರ್, ವೇರ್ ಡಿಡ್ ರಾಧಿಕಾ ಸ್ಟಾಪ್ ಕಾರ್, ಹೂ ಸ್ಟಾಪ್ ದ ಕಾರ್. ಕರೆಕ್ಟ್ ಆನ್ಸರ್ ಏನು? ವೈ ಡಿಡ್ ರಾಧಿಕಾ ಸ್ಟಾಪ್ ದ ಕಾರ್. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯು ಪೆನ್ ಅಂತ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ಆರ್ಡರ್ ಮಾಡ್ತಾ ಇದ್ದಾರೆ, ಪರ್ಮಿಷನ್ ತಗೋತಾ ಇದ್ದಾರೆ ಅಂತ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅವರು ಪರ್ಮಿಷನ್ನ ತಗೋತಾ ಇದ್ದಾರೆ.
ಎಲಿಕ್ಸಿರ್ ದ ಲಾಫ್ಟರ್ ಆಫ್ ಹಿಸ್ ಲೈಫ್ ಅಂತ ಕರೆಕ್ಟ್ ಆಗಿರುವಂತಹ ಒಂದು ಸೆಂಟೆನ್ಸ್ ನ ಮಾಡಿ ಅಂತ ಕೇಳ್ತಿದ್ದಾರೆ. ಇದು ಒಂದು ಫೇಮಸ್ ಸೇಯಿಂಗ್. ಈ ಸೇಯಿಂಗ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ನೀವು ಕರೆಕ್ಟ್ ಆಗಿ ಒಂದು ನೀಟಾಗಿ ಜೋಡಿಸಿದ್ರೆ ದ ಲಾಫ್ಟರ್ ಆಫ್ ದ ಲೈಫ್ ಈಸ್ ಎಲಿಕ್ಸಿರ್ ಅಂತ ಬರುತ್ತೆ. ಅಂದ್ರೆ ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಗಿರುವಂತಹ ಉತ್ತರ. ಹಾಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಉಲ್ಟಾ ಪಲ್ಟಾ ಮಾಡಿ ಒಂದು ಸೆಂಟೆನ್ಸ್ ನ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡಬೇಕು, ಕರೆಕ್ಟ್ ಆಗಿ ಜೋಡಿಸ್ಬೇಕು. ಸೊ ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಜೋಡಿಸೋದು ಯಾವುದು? ಸೆಲೆಕ್ಟ್ ದ ರೈಟ್ ಸೀಕ್ವೆನ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಅಂತ ಇದೆ. ತೇಜಸ್ ಅಂಡ್ ನವ್ಯ ರಿಮೆಂಬರ್ ಆಲ್ ದಿ ಸ್ಟೋರೀಸ್ ಯು ಮೇ ನಾಟ್ ಬಿಲೀವ್ ಬಟ್ ಇಟ್ ಇಸ್ ಟ್ರೂ ಡ್ಯೂರಿಂಗ್ ದ ಲಾಕ್ಡೌನ್ ಗ್ರ್ಯಾಂಡ್ ಮದರ್ ನಾರೇಟೆಡ್ ದ ಸ್ಟೋರಿ. ಅಂದರೆ ಇದು ಉಲ್ಟಾ ಪಲ್ಟಾ ಆಗಿದೆ ಸೆಂಟೆನ್ಸು. ಫಸ್ಟು ಡ್ಯೂರಿಂಗ್ ದ ಲಾಕ್ಡೌನ್ ಗ್ರ್ಯಾಂಡ್ ಮದರ್ ನಾರೇಟೆಡ್ ದ ಸ್ಟೋರಿ ಅಂದರೆ ಸಿ. ಆಮೇಲೆ ತೇಜಸ್ ಅಂಡ್ ನವ್ಯ ರಿಮೆಂಬರ್ ದ ಸ್ಟೋರಿ ಅಂದರೆ ಎ. ಹೀಗೆ ನಾವು ಮಾಡ್ತಾ ಹೋದರೆ ಬರುವಂತಹ ಆಪ್ಷನ್ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಗಿರುವಂಥ ಉತ್ತರ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನಾವು ನೋಡಿದ್ರೆ ಕೊನೆ ಪ್ರಶ್ನೆ, ವಿತ್ ಡ್ಯಾಶ್ ಪೇಷನ್ಸ್ ಯು ವಿಲ್ ಸಕ್ಸೀಡ್. ಕರೆಕ್ಟ್ ಅಪ್ರೋಪ್ರಿಯೇಟ್ ವರ್ಡ್ನ ಚೂಸ್ ಮಾಡಿ ಅಂತ ಕೇಳ್ತಿದ್ದಾರೆ. ವಿತ್ ಅ ಲಿಟಲ್ ಬಿಟ್ ಆಫ್ ಪೇಷನ್ಸ್ ಅಂತ ನೀವು ಹೇಳಿರ್ತೀರಾ. ವಿತ್ ಅ ಲಿಟಲ್ ಬಿಟ್ ಆಫ್ ಪೇಷನ್ಸ್ ಯು ವಿಲ್ ಸಕ್ಸೀಡ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ 2. ಸೊ ಇದಿಷ್ಟು ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಹಾಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅದ್ರ ಬಗ್ಗೆ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಪ್ರಿಪ್ರೇಷನ್. ಥ್ಯಾಂಕ್ ಯು.